ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ವಿದ್ಯಾರ್ಥಿಗಳೇ, 2021 ಸ್ಕೀಮ್ಗೆ ಸಂಬಂಧಿಸಿದಂತೆ ಸೆವೆಂತ್ ಸೆಮಿಸ್ಟರ್ ವಿದ್ಯಾರ್ಥಿಗಳ ಒಂದು ರಿಸಲ್ಟನ್ನು 2025 ಫೆಬ್ರವರಿ 14ನೇ ತಾರೀಕು ಒಂದು ರಿಸಲ್ಟನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ VTO ಅವರು. ಸೊ ವಿದ್ಯಾರ್ಥಿಗಳೇ, ನಿಮ್ದು ಏಕೆ ಡಿಲೇ ಆಗಿದೆ ಕೇಳುವುದಾದ ವಿದ್ಯಾರ್ಥಿಗಳೇ, ಒಂದು ಸೆವೆಂತ್ ಸೆಮಿಸ್ಟರ್ ಓದುವಂಥ ಎಲ್ಲ ವಿದ್ಯಾರ್ಥಿಗಳು ಒಂದು ಮೇಜರ್ ಪ್ರಾಜೆಕ್ಟನ್ನು ಮಾಡಿರ್ತಾರೆ. ಸೊ ಆ ಪ್ರಾಜೆಕ್ಟ್ ಒಂದು ಡೀಟೇಲ್ ಒಂದು ಮಾರ್ಕ್ಸ್ ಏನಿರುತ್ತಲ್ಲ, ಸೊ ಮಾರ್ಕ್ಸ್ ಅಪ್ಲೋಡ್ ಮಾಡೋದು ಫೆಬ್ರವರಿ 12ನೇ ತಾರೀಕು ಇರುತ್ತೆ. ಸೊ ಹಂಗಾಗಿ ಹಾಗೆ ನೀವು ಒಂದು ಸೆವೆಂತ್ ಸೆಮಿಸ್ಟರ್ ಓದುವಂಥ ವಿದ್ಯಾರ್ಥಿಗಳದು ಪ್ರಾಜೆಕ್ಟ್ ಮಾರ್ಕ್ಸ್ ಏನು ಅಪ್ಲೋಡ್ ಮಾಡೋದಿದೆಯಲ್ಲ, ಸೊ ಅದು ಬಂದು ಫೆಬ್ರವರಿ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಅಂದರೆ ಫೆಬ್ರವರಿ 12ನೇ ತಾರೀಕು ಒಂದು ಇದರ ಏನು ಮಾರ್ಕ್ಸ್ ಅಪ್ಲೋಡ್ ಮಾಡೋದೆಲ್ಲ ಮುಗಿಸ್ತಾರೆ. ಸೊ ಮುಗಿಸಿದ ನಂತರ ಫೆಬ್ರವರಿ 14ನೇ ತಾರೀಕು ನಿಮ್ಮ 14ನೇ ತಾರೀಕು ಅಂದರೆ 14 ಅಥವಾ 13ನೇ ತಾರೀಕು ನಿಮ್ಮ ರಿಸಲ್ಟನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗೇನು ವಿದ್ಯಾರ್ಥಿ ಒಂದು ಥರ್ಡ್ ಸೆಮ್ ಓದುವಂಥ ವಿದ್ಯಾರ್ಥಿಗಳು ಹಾಗೆ ಒಂದು ಫಿಫ್ತ್ ಸೆಮ್ ಓದುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ಇವ್ರದೊಂದು ಏಕೆಂದರೆ ಇವ್ರದ್ದು ಸೆವೆಂತ್ ಸೆಮ್ ಓದುವಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಒಂದು 8th ಸೆಮ್ಮಲ್ಲಿ ಇಂಟರ್ನ್ಶಿಪ್ ಇರುತ್ತೆ. ಸೊ ಅದ್ರ ಸಂಬಂಧ ಫಸ್ಟ್ ವಿದ್ಯಾರ್ಥಿಗಳು ಒಂದು ಸೆವೆಂತ್ ಸೆಮಿಸ್ಟರ್ದು ಒಂದು ರಿಸಲ್ಟನ್ನು ಪ್ರೊವೈಡ್ ಮಾಡಿದ ನಂತರ ಅವ್ರ ಇಂಟರ್ನ್ಶಿಪ್ಪಿಂದು ಆ ಒಂದು ಡಿಪಾರ್ಟ್ಮೆಂಟು ಹಾಗೆ ನಾವು ಒಂದು ಸೆಮಿಸ್ಟರ್ ಏನಿರುತ್ತಲ್ಲ ಅವ್ರು ಡಿಸ್ಕಸ್ ಮಾಡ್ತಾರೆ. ಸೊ ಒಂದು ಫೆಬ್ರವರಿ 15 ನಂತರ ಒಂದು ಫಿಫ್ತ್ ಸೆಮ್ ಆಗಿರ್ಬೋದು, ಥರ್ಡ್ ಸೆಮ್ ಏನಿರುತ್ತಲ್ಲ ಒಂದು ರಿಸಲ್ಟನ್ನು ಪ್ರೊವೈಡ್ ಮಾಡೋಕ್ಕೆ ಒಂದು ಅಫಿಷಿಯಲ್ ಡೇಟನ್ನು ಅನೌನ್ಸ್ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ VTO ಅವರು. ಸೊ ಹಂಗಾಗಿ ಫೆಬ್ರವರಿ 15ನೇ ತಾರೀಕುವರೆಗೂ ನಿಮ್ಮದು ಒಂದು ಥರ್ಡ್ ಸೆಮ್ ಹಾಗೆಯೇ ಫಿಫ್ತ್ ಸೆಮ್ ವಿದ್ಯಾರ್ಥಿಗಳ ರಿಸಲ್ಟನ್ನು ಪ್ರೊವೈಡ್ ಮಾಡೋದಿಲ್ಲ. ಏಕೆಂದರೆ ಫೆಬ್ರವರಿ 15ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಒಂದು ಸೆವೆಂತ್ ಸೆಮಿಸ್ಟರ್ದು ರಿಸಲ್ಟನ್ನು ಅನೌನ್ಸ್ ಮಾಡಬೇಕು. ಹಾಗೆಯೇ ಅಷ್ಟು ಒಳಗಡೆ ಪ್ರಾಜೆಕ್ಟ್ ಏನಿದೆಯಲ್ಲ, ಹಾಗೆಯೇ ಒಂದು ಎಕ್ಸ್ಟರ್ನಲ್ ಲ್ಯಾಬ್ ಎಕ್ಸಾಮ್ಸ್ ಏನಿದೆಯಲ್ಲ, ಸೊ ಇದರೆಲ್ಲ ಒಂದು ಮಾರ್ಕ್ಸನ್ನು ಪ್ರೊವೈಡ್ ಮಾಡೋಕ್ಕಾಗುತ್ತೆ VTO ಅವರಿಗೆ. ಸೊ ಹಂಗಾಗಿ 15ನೇ ತಾರೀಕು ನಂತರ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ ಒಂದು ಸೆವೆಂತ್ ಸೆಮಿಸ್ಟರು. ಸೊ 8th ಸೆಮಲ್ಲಿ ಇಂಟರ್ನ್ಶಿಪ್ ಇರುತ್ತೆ ಒಂದು ಸೀನಿಯರ್ಸ್ಗೆ. ಸೊ ಹಂಗಾಗಿ ನಿಮ್ಮದು ಒಂದು ಥರ್ಡ್ ಸೆಮ್ ಫಿಫ್ತ್ ಸೆಮ್ ವಿದ್ಯಾರ್ಥಿಗಳು ಏನಿದೆಲ್ಲ, ಸೊ ರಿಸಲ್ಟ್ ಮಾತ್ರ ನಿಮ್ದು 15ನೇ ತಾರೀಕು ನಂತರ ಒಂದು ಅಫಿಷಿಯಲ್ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಆ ಡೇಟ್ಗಳ ಒಳಗಡೆ ನಿಮ್ಮ ರಿಸಲ್ಟನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಹಂಗಾಗಿ ಡಿಲೇ ಆಗಿದೆ ವಿದ್ಯಾರ್ಥಿಗಳೇ. ಏಕೆಂದರೆ ಸೊ ನಾನು ಹೇಳಿದೆ, ಇಂಟರ್ನ್ಶಿಪ್ ಸಲುವಾಗಿ ಒಂದು ಸೀನಿಯರ್ಸ್ ಒಂದು 8th ಸೆಮ್ ಹೋಗುವಂಥ ಎಲ್ಲ ಸೀನಿಯರ್ಸ್ದು ಇಂಟರ್ನ್ಶಿಪ್ ಸಲುವಾಗಿ ಲೇಟ್ ಆಗಿದೆ. ಅವ್ರು ಮುಗಿದಿದ ನಂತರ ನಮ್ಮದು ಅಥವಾ ಒಂದು ಥರ್ಡ್ ಸೆಮ್ ಆ್ಯಂಡ್ ಫಿಫ್ತ್ ಸೆಮ್ ಒಂದು ವಿದ್ಯಾರ್ಥಿಗಳ ರಿಸಲ್ಟನ್ನು ಪ್ರೊವೈಡ್ ಮಾಡ್ತಾರೆ. ಓಕೆನಾ? ಥ್ಯಾಂಕ್ ಯು.